ಸ್ವೀಟಾರ್ಸ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಫ್ಲವರ್ ಶೋಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಫ್ಲವರ್ ಶೋ ಹೇಗಿರುತ್ತೆ ಅಂತ ಹೇಳಿ ನೋಡೋಣ, ಹಾಗೆ ಒಂದು ವಿಡಿಯೋಸ್ ಮಾಡೋಣ. ಜೊತೆಗೆ ಇವತ್ತು ನಮ್ಮ ಪುಟಾಣಿ 2 ಡೇಸಿಂದ ನಮ್ಮ ಒಟ್ಟಿಗಿದ್ದಾನೆ. ಒಳ್ಳೆ ದೊಡ್ಡ ಟಾಸ್ಕ್ ಆಗಿದೆ ಅಂತಲೇ ಹೇಳ್ಬೋದು. ಹಾಯ್ ಮಾಡ್ಬೋಗರಿ, ಹಾಯ್ ಏನು, ಹಾಯ್ ಏನು, ಹಾಯ್ ಏನು, ಹಾಯ್ ಏನು, ಹಾಯ್ ಏನು, ಹಾಯ್ ಹಾಯ್ ಹಲೋ ಅನ್ನು, ಹಾಯ್ ಹಲೋ ಅನ್ನು. ಬೇಬಿ ಏನಪ್ಪ, ಬೇಬಿ ಏನವ ಪಪ್ಪು, ಬೇಬಿ ಏನವ. ಹಾಗೆ ನಮ್ಮ ಪುಟಾಣಿ, ನಾನು ನನ್ನ ಮಗಳು ಇಲ್ಲಿಂದ ಹೋಗ್ತಾ ಇದ್ವಿ. ಅವ್ರ ಮನೆಯಿಂದ ನನ್ನ ತಂಗಿ ಮಗಳು ಬರ್ತಾಳೆ, ಜೊತೆಗೆ ಅಮ್ಮನೂ ಬರ್ತಾರೆ. ನೋಡೋಣ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ಫ್ಲವರ್ ಶೋಗೆ. ಬಾಯ್ ಬಾಯ್ ಮಾಡು ಬನ್ನಿ, ಬಾಯ್, ಮತ್ತೆ ಸಿಗೋಣ. ಹೊರಟು ಕೂತ್ಕೊಂಡ್ವಿ. ಮಳೆ ಫುಲ್ಲು, ಹೊರಗಡೆ ಮಳೆ ಬರ್ತಾಯಿದೆ. ಫ್ಲವರ್ ಶೋ ನೋಡೋಕೆ ಹೋಗೋಕ್ಕಾಗ್ತಿತ್ತು, ಆಗಲ್ಲ, ಹೋಗುತ್ತಿಲ್ಲ. ನನ್ನ ಮಗ ಅಂತೂ ದುಡ್ಡು ಏನು ಇಟ್ಕೊಂಡು ಕಾಯ್ತಿದ್ದೆ. ದುಡ್ಡು ತೋರಿಸು ಮಗನೇ, ದುಡ್ಡು ತೋರಿಸು, ತೋರಿಸಿ ಎಷ್ಟಿದೆ. ಶಾಪಿಂಗಾ? ನನಗೆ ಏನು ಕೊಡಿಸ್ತೀಪ್ಪ, ಏನು ಕೊಡಿಸ್ತೀನಿ ನನಗೆ? ಅಲ್ಲಿ ಏನು ಕೊಡಿಸ್ತೀಯಾ, ಏನು ಕೊಡಿಸ್ತೀಯಾ, ಏನು ಕೊಡಿಸ್ತೀಯಾ, ಏನು ಕೊಡಿಸ್ತೀಯ ಹೇಳು, ಏನು ಕೊಡಿಸ್ತಿದ್ದೆ ಬಂಗಾಡಿ, ಚೌಟಿ ಬಂಗಾಡಿ. ಮಳೆ ಬರ್ತೈತಲ್ಲೇ, ಹೋಗೋಣ ಅಂದರೆ. ಮಳೆ 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 ಬರ್ತಾಯಿದೆ, ಮಳೆ 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 ಮಳೆ. ಫ್ಲವರ್ ಶೋನಲ್ಲಿ ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಮಾಡಿದರು. ಮೊದಲೆಲ್ಲ ಟಿಕೆಟ್ ಇರಲಿಲ್ಲ, ಇವಾಗ 20 ರೂಪಾಯಿ ಒಬ್ಬರಿಗೆ ಪರ್ ಪರ್ಸನ್ 20 ರೂಪೀಸ್ ಟಿಕೆಟ್ ಮಾಡಿದರು. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಯಾವ ಥರ ಎಲ್ಲ ಹೂವಿನ ಅಲಂಕಾರಗೊಂಡಿದೆ ನಮ್ಮ ಫ್ರೀಡಮ್ ಪಾರ್ಕ್ ಅಂತ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇದಕ್ಕೆ ಹೆಸರು ಫ್ರೀಡಮ್ ಪಾರ್ಕ್ ಅಂತ ಹೇಳ್ತಾರೆ. ಹಾಸನದ BM ರೋಡಲ್ಲಿ ಇರುವಂಥದ್ದು. ಕನ್ನಡ ರಾಜ್ಯೋತ್ಸವದ ಟೈಮಲ್ಲಿ, ಹಾಗೆ ಹಾಸನಾಂಬ ತಾಯಿ ಟೈಮಲ್ಲಿ ಫ್ಲವರ್ ಡೆಕೋರೇಷನ್ನ ಮಾಡಿರ್ತಾರೆ. ಬಂದ ತಕ್ಷಣವೇ ಸ್ಟಾರ್ಟಿಂಗು ಬಿಂದಿಗೆಯಿಂದ ನೀರು ಚೆಲ್ಲೋ ರೀತಿ ಹೂವಿನ ಡೆಕೋರೇಷನ್ ಆಗಿತ್ತು. ಅದು ನೋಡಿ ನಮಗೆ ಖುಷಿಯಾಯಿತು. ಅಬ್ವಿಯಸ್ಲಿ ವಿಡಿಯೋ ಮಾಡಿದೆ, ಫೋಟೋಸ್ ತೆಕ್ಕೊಳ್ಳೋದು ಇದೆಲ್ಲ ಆಯಿತು ಅಲ್ಲಿ. ಹಾಗೆ ಸ್ಟಾರ್ಟಿಂಗಿಂದ ಕೂಡ ನಿಮಗೆ ಹೂವಿನ ಅಲಂಕಾರನ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ಕೊಂಡು ಹೋಗ್ತೀನಿ. ಬನ್ನಿ, ಎಲ್ಲೆಲ್ಲಿ ವಾಯ್ಸ್ ಓವರ್ ಕೊಡ್ಬೋದು, ಸ್ವಲ್ಪ ಕೊಡ್ತೀನಿ. ಇನ್ನೆಲ್ಲ ಕಡೆ ನಿಮಗೆ ನೋಡಿ ಖುಷಿ ಪಡಿ ಅಂತ ಹೇಳಿ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಹಾಗೆ ನಾವು ಫ್ಲವರ್ ಶೋ ಹೋಗಬೇಕಾದಂತಹ ಉದ್ದೇಶ ಕೆಲವೊಂದೊಂದು ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ. ಎಷ್ಟೋ ಫ್ಲವರ್ಗಳನ್ನ ನೋಡೋಕ್ಕಾಗಲ್ಲ. ಎಷ್ಟೋ ವಿಗ್ರಹಗಳನ್ನ ಹೂಗಳಿಂದ ಎಷ್ಟು ಚೆನ್ನಾಗಿ ಅಲಂಕೃತಗೊಳಿಸಿರ್ತಾರೆ. ಕೆಲವೊಂದೊಂದು ಯಾವುದೇ ಒಂದು ಶಿಲ್ಪಿ ಥರ ಹೂಗಳಲ್ಲೇ ಅಲಂಕಾರ ಮಾಡಿರ್ತಾರೆ. ಕೆಲವು ಹೂಗಳು ಮಕ್ಕಳಿಗೆ ಇದೇ ಥರ ಹೂಗಳು ಇದು ಅಂತ ಗೊತ್ತಿರಲ್ಲ. ಸೊ ಆ ಮಕ್ಕಳಿಗೆ ಅದೇ ಥರ ಜ್ಞಾನನ ಕೊಡೋದಕ್ಕೋಸ್ಕರ ಫ್ಲವರ್ ಶೋಗೆ ಹೋಗಿ ಇದು ಈ ಥರ ಹೂವು ಅಂತ ಹೇಳಿ ಕೊಡಬಹುದು. ಹಾಗೆ ನಾವು ಹೋಗಿದ್ದಂತಹ ಫ್ಲವರ್ ಶೋಲಿ ಕೆಲವು ಕಲಾಕೃತಿಗಳು ಇದ್ವು, ಕೆಲವೊಂದೊಂದು ತಿಳ್ಕೊಳ್ಳೋ ಅಂಥದ್ದಿದ್ದು, ಮಕ್ಕಳಿಗೆ ತಿಳಿಸ್ಬೇಕು, ಮಕ್ಕಳಿಗೆ ತೋರಿಸ್ಬೇಕು. ಕೆಲವು ಹೂಗಳ ಪರಿಚಯ ಆಗಿರ್ಬೋದು. ಹಾಗೆ ನಮ್ಮ ನೇಚರ್ನಲ್ಲಿ ಯಾವ ರೀತಿಯ ಸೃಷ್ಟಿಸಬಹುದು, ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಅದು ಕೂಡ ತಿಳ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ವುಡ್ಗಳಲ್ಲಿ ಅಥವಾ ಹೂಗಳಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಅದು ಕಲರ್ ಫ್ಲವರ್ಸ್ ಅಂತೂ ತುಂಬ ಮನಸ್ಸು ಸೆಳೀತಾ ಇರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ಒಂದು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಇದರಲ್ಲಿ. ನಾವು ಹೋಗಿ ಫ್ಲವರ್ ಶೋಲಿ ಅದು ಪರಿಚಯ ಮಾಡಿಸೋದ್ರಿಂದ. ಸೊ ಅದರಿಂದ ತುಂಬ ಖುಷಿಯಾಗುತ್ತೆ ನಮಗೆ ಫ್ಲವರ್ ಶೋಗೆ ಹೋದಾಗ. ಕೆಲವು ಇಂದಿನಂತಹ ಒಂದೊಂದು ನೋಡೋದಕ್ಕೆ ಸಿಗದೇ ಇರೋವಂತಹ ಕೆಲವೊಂದೊಂದು ಕಲಾಕೃತಿಗಳು ಸಿಗೋದು. ಹಾಗೆ ಕೆಲವೊಂದೊಂದನ್ನು ನಾವು ನೋಡಿದ್ರೆ ನಮಗೂ ಬೇಜಾರಾದಾಗ, ವರ್ಕ್ ಸ್ಟ್ರೆಸ್ ಇದ್ದಾಗ, ಈ ಥರ ಹೂಗಳ ಪರಿಸರ ಮಧ್ಯದಲ್ಲಿದ್ದಾಗ ಕೂಡ ನಮಗೆ ಸ್ಟ್ರೆಸ್ ರಿಲೀಫ್ ಸಿಗುತ್ತೆ. ಅದಕ್ಕೋಸ್ಕರ ಫ್ಲವರ್ ಶೋ ಅಂತ, ಆಮೇಲೆ ಬೇರೆ ಹೊರಗಡೆ ಎಲ್ಲಾದರೂ ಹೋಗ್ಬೇಕಂತ ಹೇಳ್ಬಿಟ್ಟು ಹೋಗೋದು. ಬಟ್ ನೇಚರ್ ಮಧ್ಯದಲ್ಲಿ ಇರೋದ್ರಿಂದ ನಮ್ಮ ಹಾರ್ಟ್ಗೂ ಕೂಡ ತುಂಬ ಖುಷಿ ಸಿಗುತ್ತೆ. ಸೊ ಹಾಗಾಗಿ ನೇಚರಲ್ಲಿ ಇರುವಂಥದ್ದಕ್ಕೆ ಪ್ರತಿಯೊಬ್ಬರು ಹೋಗಿ ಖುಷಿಯಾಗಿ ಇರೋಷ್ಟು ಟೈಮ್ ಕೂಡ ಖುಷಿಯಿಂದ ಇರಬಹುದು. ಟಯರಿಂದ ಆಮೆ ಮಾಡಿದ್ದಾರೆ. ಹಾಗೆ ತೆಂಗಿನ ಮರ, ಕಾಂಪೌಂಡ್ಗಳಿಗೆ ಹೂವು. ಮಿಮಿ ನೋಡು ಚಿನ್ನ, ಅವ್ರು ಬಂದಿದ್ದಾರೆ. ಒಂದು ರೌಂಡ್ ಮೇಲೆ ಹೋಗಿದ್ದಾರೆ. ಬಾ, ಒಂದು ರೌಂಡ್ ಮೇಲೆ ಹೋಗಿದ್ದಾರೆ.
ಹ್ಞೂ ಹೋಗೋಣ ಆ ಕಡೆ ನೋಡ್ಕೊಂಡು. ಖಾಲಿ ಬಾಟ್ಲುಗಳಿಂದ ಮಾಡಿರುವಂಥದ್ದು ಕಾಂಪೌಂಡ್ಗಳಿಗೆಲ್ಲ ಹೂವುಗಳನ್ನ ಹಾಕಿದ್ದಾರೆ ನೋಡಿ. ಅದು ಬಿಟ್ಟರೆ ಹಿಂಗೆಲ್ಲ ಇದೆಲ್ಲ ಮಾಮೂಲಿ ಚೆಂಡು ಹಣ್ಣು. ಅಮ್ಮ ನಡೀಲಿ. ಯಾವ ಕಡೆಯಿಂದ? ಈ ಕಡೆಯಿಂದ ಯಾವ ಕಡೆಯಿಂದ ಹೇಳಿದ್ರೆ ಇದೇನಾ? ಹೋಗಿ ನಾನು ಬರ್ತೀನಿ. ಹಾಗೆ ನೋಡ್ಕೊಳ್ತಾ ಕೆಲವೊಂದೊಂದು ತರಕಾರಿ ಫ್ರೂಟ್ಗಳನ್ನ ಬಳಸಿ ಕೆಲವೊಬ್ಬೊಬ್ಬರು ಎಷ್ಟು ಮಹಾನ್ ವ್ಯಕ್ತಿಗಳನ್ನ ಕೆತ್ತನೆ ಮಾಡಿದರು. ಅದಂತೂ ನನಗೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತರಕಾರಿ ಮತ್ತು ಫ್ರೂಟ್ಸಿಂದ ಇಷ್ಟೊಂದು ಕಲೆಗಾರಿಕೆ ಮಾಡಿದಾರಲ್ಲ, ಅದಂತೂ ನೀವು ಕೂಡ ನೋಡಬೇಕು. ಒಂದೊಂದೇ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಹಾಸಮ್ ಮಾಡಿದ್ರು. ಅವ್ರಿಗೊಂದು ನನ್ನ ಕಡೆಯಿಂದ ದೊಡ್ಡ ಸಲ್ಯೂಟ್ ಅಂತಲೇ ಹೇಳಕ್ಕೆ ಬಯಸ್ತೀನಿ. ಏನಕ್ಕೆ ಅಂತಂದರೆ ಇಷ್ಟು ಪೇಷನ್ಸು, ಇಷ್ಟು ಚೆನ್ನಾಗಿ ಕೆತ್ತನೆ ಮಾಡಬೇಕು ಅಂದರೆ ಎಷ್ಟು ಪೇಷನ್ಸ್ ಇರಬೇಕು ಅಂದರೆ ಆ ಪೇಷನ್ಸ್ ಲೆವೆಲ್ ನಮಗಂತೂ ಇಲ್ಲ ಬಿಡ್ರಪ್ಪ, ಅಷ್ಟು ಪೇಷನ್ಸ್ ಇದೆ. ಸೊ ಅದೆಲ್ಲ ನೋಡ್ಕೊಂಡು ಹಾಗೆ ಮೂವ್ ಆಗ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟು ನಮಗೆಲ್ಲ ಕೆಲವೊಂದೊಂದು ನೇಮ್ಸೇ ಗೊತ್ತಿರಲ್ಲ ಫ್ಲವರ್ಗಳದ್ದು, ಅಷ್ಟೂ ವೆರೈಟಿ ಆಫ್ ಫ್ಲವರ್ಗಳಿದ್ವು. ಅದು ಕೂಡ ನೋಡ್ಕೊಂಡು ಹಾಗೆ ಮಕ್ಕಳಿಗಂತೂ ತುಂಬ ಖುಷಿ ಆಗ್ತಿತ್ತು. ಆ ಲೈಟಿಂಗ್ ಇರ್ಬೋದು, ಆ ಫ್ಲವರ್ಸ್ ಇರ್ಬೋದು. ಆಮೇಲೆ ಅದ್ರ ಜೊತೆಗೆ ಮೂವ್ ಆನ್ ಆಗ್ತಾ ಬಟ್ ಮಳೆ ಇಲ್ಲ ಅಂದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಮಳೆ ಇರೋದ್ರಿಂದ ಸ್ವಲ್ಪ ಕೆಸರು ಪಿಚ ಅಂತ ಇತ್ತು ಅಂತಲೇ ಹೇಳ್ಬೋದು. ಹಾಗೆ ಮುಂದೆ ನೋಡ್ತಾ ಬಂದರೆ ಫೋಟೋ ವಾಲ್ ಮಾಡಿದರು ಹಾರ್ಟಲ್ಲಿ, ಅದಂತೂ ಆಸಮ್ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಸಿಗ್ತಾಯಿತ್ತು ಅಂತಲೇ ಹೇಳ್ಬೋದು. ಒಂದೊಂದು ಕೂಡ ನೋಡ್ತಾ ಇರಬೇಕಾದ್ರೆ ಒಂಥರ ಕ್ರೇಜ್ ಇದು ಫಿಶ್ ನೋಡಿ. ಹಾಗೆ ಪ್ರತಿಯೊಂದು ಕೂಡ ಬಸವನ್ ಮಾಡಿದರು ಫ್ಲವರಿಂದ, ಅದಂತೂ ನಂಗೆ ತುಂಬ ಯುನೀಕ್ ಅಂತಲೇ ಅನ್ನಿಸ್ತು. ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಅದು ಏನು ಪೇಷನ್ಸ್ ಲೆವೆಲ್ ಎಷ್ಟು ಇರ್ಬೋದು ಅಂತ ಕೂಡ ನನಗೆ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ನೋಡ್ಕೊಂಡು ಹಾಗೆ ಸಾಕ್ತಾ ಹೋದಷ್ಟು ಇನ್ನು ಕೆಲವೊಂದೊಂದು ಒಂಥರ ಮಿರಾಕಲ್ ಅಂತಲೇ ಹೇಳ್ಬೋದು. ಅವರು ಎಷ್ಟು ಪೇಷನ್ಸ್ ಲೆವೆಲಾಗಿ ಮಾಡಿರ್ತಾರೆ. ಅದಕ್ಕಿಂತ ಯೂನಿಕ್ ಅನಿಸಿದ್ದು ನಮ್ಮ ಹಾಸನಾಂಬ ದೇವಸ್ಥಾನದ ಹೊರಾಂಗಣದ ದ್ವಾರ ಬಾಗಿಲನ್ನ ಕೆತ್ತಿದ್ದಂಥದ್ದು ತುಂಬಾ ನಂಗೆ ಆಶ್ಚರ್ಯ ಆಯಿತು. ಆ ಗರುಡಗಂಬ ಇರ್ಬೋದು, ಆ ದೀಪ ಇರ್ಬೋದು, ವಾವ್ ಸೂಪರ್ ಆಸಮ್ ಅಂತಲೇ ಹೇಳ್ಬೋದು. ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನನಗೆ ಈ ಸರಿ
ಅಷ್ಟು ಖುಷಿ ಆಗ್ತಾಯಿತ್ತು. ಹಾಸನಾಂಬ ದೇವಸ್ಥಾನದ್ದು ದ್ವಾರ ಬಾಗಿಲು ಕೆತ್ತಿದಾರಲ್ವ ಅಂತ ಅಂದ್ಬಿಟ್ಟು ಅದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ಹಾಸನದ ಹೆಮ್ಮೆ ಹಾಸನಾಂಬ ತಾಯಿ ಅಂತಲೇ ಹೇಳ್ಬೋದು. ಹಾಸನಾಂಬ ದೇವಿ ಕಿ ಜೈ ಓಂ ಬರೆದಿದ್ದಾರೆ. ಜೊತೆಗೆ ಹಾಗೆ ಕಲರ್ ಲೈಟ್ಗಳು ನೋಡ್ತಾ ಹಾಗೆ ಹೋಗ್ತಾ ಇದ್ರೆ ಶಿವನ ದೇವಸ್ಥಾನನೂ ಸಿಕ್ಬಿಡ್ತಪ್ಪ. ಒಂದು ನಮಸ್ಕಾರ ಮಾಡೋಣ ಈಶ್ವರನಿಗೆ. ನಮಸ್ಕಾರ ಮಾಡಿ ಹಾಗೆ ಕಲರ್ ಲೈಟ್ಗಳ ಮಧ್ಯದಲ್ಲಿ ಮುಂದೆ ಸಾಕ್ತಾ ಕಲರ್ ಛತ್ರಿಗಳು, ಕಲರ್ ಲೈಟ್ಗಳು, ವೆರೈಟಿ ಆಫ್ ಫೋಟೋಸ್ ಫ್ರೇಮ್ಗಳು ಎಲ್ಲ ನೋಡ್ತಾ ಇದ್ರೆ ಸಗದಾಗಿತ್ತು. ಇನ್ನು ಮಕ್ಕಳು ನಾವು ಚಿಕ್ಕವರು ಇರ್ತಾರೆ, ಶಕ್ತಿಮಾನ್ ಅಂತೆ, ಪೋಕಿಮಾನ್ ಅಂತೆ, ಆಮೇಲೆ ಎಂತೆಂಥ ಮ್ಯಾನ್ಗಳಿದಾವೆ, ಹಂಗೆ ಸನ್ಫ್ಲವರು, ಎಂತೆಂಥ ಮ್ಯಾನ್ಗಳಿದಾವೆ, ಬ್ಯೂಟಿ ಡಾಲ್ ಎಲ್ಲ ಐತಿ. ಎಲ್ಲ ಮುಖ ಇಟ್ಕೊಂಡು ಒಂದು ಫೋಟೋ ತಗೊಂಡು ಮೂವ್ ಆದ್ವಿ. ವಾವ್, ಫಿಶ್ ನೋಡಿ ಫ್ರೆಂಡ್ಸ್. ಏನು ಬೀಳಿಸಿದ್ರೇನು ಟಕ್ಕನ ತಗೊಂಡು ಬರೋದಷ್ಟೇ. ಎಷ್ಟೊಂದು ಫಿಶ್ಗಳಿದೆ ಮಾಡ್ಕೊಳ್ಳೋಣ. ಹಾಂ ಬಾ ಫೋಟೋ ತಗೊಳ್ಳೋಣ. ಯಾವಾಗ ತಗೊಂಡೆ ಬಂದಿದ್ದ? ಯಾವಾಗ ಫಿಶ್ ನೋಡಿಲ್ಲ ಅಂದೆ ಆ ಕಡೆ ಹೋಗಿದ್ರು ಹಿಂಗೋಗಿ ಹಾಂ ಚರಂಡಿ ವ್ಯವಸ್ಥೆ ಇದೆ ಫ್ರೆಂಡ್ಸ್. ನೋಡಿದ್ರಾ ಎಲ್ಲ ಫ್ಲವರ್ ಡೆಕೋರೇಷನ್. ನಮ್ಮ ಹಾಸನದ್ದು ತುಂಬ ಕಮ್ಮಿ ಚಿಕ್ಕದಿದೆ. ಆದರೆ ಏನೋ 2 ವರ್ಷದಿಂದ ಏನು ಎಂಟ್ರೆನ್ಸ್ ಫೀಸ್ ಅಂತ ಮಾಡಿರಲಿಲ್ಲ. 2 ವರ್ಷದಿಂದ ಏನೋ ಮಾಡಿದಾರಂತೆ ಎಂಟ್ರೆನ್ಸ್ ಫೀಸ್ ಅಂತ ಅಂದ್ಬಿಟ್ಟು. ಬಾಚಿ ಇಲ್ಲಿಂದ ಹೋಗೋಣ. ಸ್ವಲ್ಪ ಇವಾಗ ಬೇರೆ ಮಳೆ ಬಂದುಬಿಟ್ಟಿದ್ಯಾ, ಮಳೆ ಬಂದು ಕಿಚ ಆಗ್ತಾ ಇದೆ. ಸೊ ಅದರಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಎಷ್ಟು ಸಾಧ್ಯ ಅಷ್ಟು ಮಟ್ಟಿಗೆ ಕವರೇಜ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮಳೆ ಬಂದಿರೋದಕ್ಕೂ ಅದಕ್ಕೂ ಚಪ್ಪಲಿ ಅಂತ ನೋಡೋಕ್ಕಾಗ್ತಾಯಿಲ್ಲ, ಹಾಗಾಗಿದೆ. ಸೊ ಬನ್ನಿ ಇನ್ನೇನೇನಿದೆ ಅಂತ ನೋಡುವ. ನೋಡಿ ವಿಡಿಯೋ ಮಾಡುವ. ಹೇಳಿ. ಇನ್ನು ಪ್ರತಿ ವರ್ಷವೂ ಮೆಚ್ಚಬೇಕಾದ ವಿಷಯ ಅಂತ ಅಂದರೆ ನಮ್ಮ ರೈತರು ಬೆಳೆದಂತಹ ಪ್ರತಿಯೊಂದು ಹಣ್ಣನ್ನು ಕೂಡ ಎಲ್ಲರಿಗೂ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಾರೆ. ನಮಗೆ ಗೊತ್ತೇ ಇರಲ್ಲ, ನೋಡೇ ಇರಲ್ಲ ಕೆಲವೊಂದಂತೂ. ಅದು ಏನು ಅಂತಲೂ ಗೊತ್ತಾಗಲ್ಲ. ಒಂದು ಬೆಳೆ ಇರ್ಬೋದು, ಒಂದು ಫ್ರೂಟ್ಸ್ ಇರ್ಬೋದು, ಒಂದು ತರಕಾರಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಜನದರ್ಶನಕ್ಕೆ ಅಂತ ಇಡ್ತಾರೆ. ಆ ಬಾಳೆಗೊನೆ ಇತ್ತು, ಎಷ್ಟು ಸೆಂಟಿಮೀಟರ್ ಇತ್ತು ಅಂತ ಗೊತ್ತಿಲ್ಲ. ಹಾಗೆ ಕೆಂದೆಳ್ನೀರು, ಕಾಫಿ ನನಗೆ ಗೊತ್ತಿರೋದು ಕೆಲವೊಂದೊಂದಷ್ಟೇ. ಕೆಲವೊಂದೊಂದು ನಿಜವಾಗ್ಲೂ ಗೊತ್ತಿಲ್ಲ ರೀ ನನಗೆ. ಅಷ್ಟು ವೆರೈಟಿ ಆಫ್ ಇದೆ. ಮೆಣಸು ಗೊತ್ತಿದೆ. ಆಮೇಲೆ ಇದೆಲ್ಲ ತರಕಾರಿಗಳು ಆಲ್ಮೋಸ್ಟ್ ನಾವು ಯೂಸ್ ಮಾಡೋದ್ರಿಂದ ಕೆಲವೊಂದೊಂದೆಲ್ಲ ಗೊತ್ತಾಯಿತೆ. ಕೆಲವೊಂದೊಂದಂತೂ ತುಂಬಾ ನನಗೆ ಗೊತ್ತೇ ಇರಲಿಲ್ಲ. ಆ ಥರದ್ದು ವೆಜಿಟೇಬಲ್ಸ್ ಎಲ್ಲ ಇದ್ವು, ಫ್ರೂಟ್ಸ್ಗಳಿದ್ವು. ಹಾಗೆ ನಮ್ಮ ರೈತರಿಗೊಂದು ಸಲ್ಯೂಟ್ ಮಾಡಬೇಕು. ಎಲ್ಲೆಲ್ಲಿಂದ ಬೆಳೆದಿರ್ತಾರಲ್ವ ಅವರು ತುಂಬ ಅಂದರೆ ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀವಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ತೊಗೊಬಂದು ಎಲ್ಲರ ಮಕ್ಕಳುಗಳು ಬಂದು ಎಷ್ಟೋ ಮಕ್ಕಳುಗಳು ಬಂದು ನೋಡ್ತಾರೆ. ಅದು ಸೀಡ್ಸ್ ಕೂಡ ಪರಿಚಯ ಮಾಡಿಸ್ತಾರೆ. ಈ ಥರ ಇದು ಈ ತರಕಾರಿ ಸೀಡ್ಸು, ಇದು ಈ ಫ್ರೂಟ್ ಸೀಡ್ಸ್ ಅಂತ ಕೂಡ ಪರಿಚಯ ಮಾಡಿಸ್ತಾರೆ. ಸೊ ಅದನ್ನು ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಲ್ಲಿ ಏನು ಗೊತ್ತಾ, ಪ್ರಶಸ್ತಿ ಕೂಡ ಬಂದಿರುತ್ತಲ್ವ, ಆ ಥರದನ್ನು ಸಹ ತಂದಿಟ್ಟಿರ್ತಾರೆ. ಅದನ್ನು ನೋಡಿ ನಮಗೆ ಸಿಗೋದು ಒಂದೇ ಕಡೆ ಅಂತ ಅನಿಸುತ್ತೆ. ಎಲ್ಲಿ ಅಂತಂದರೆ ಕೆಲವು ಪ್ರದರ್ಶನಗಳು, ಫ್ಲವರ್ ಡೆಕೋರೇಷನ್ ಆಗಿರ್ಬೋದು, ತರಕಾರಿ ಡೆಕೋರೇಷನ್ ಆಗಿರ್ಬೋದು, ಎಲ್ಲೆಲ್ಲಿ ಸಿಗುತ್ತಲ್ವ ಆ ಟೈಮಲ್ಲಿ ನೋಡಿ ತಿಳ್ಕೊಳ್ಬೇಕಷ್ಟೇ. ಯಾಕೆಂದರೆ ಎಲ್ಲ ವೆರೈಟಿ ಕಡೆನೂ ಒಂದೇ ಕಡೆ ಸಿಗಲ್ಲ. ಕೆಲವೊಂದೊಂದು ಕಡೆ ಸಿಗುತ್ತೆ ಕೆಲವೊಂದೊಂದು ವಸ್ತುಗಳು, ಕೆಲವೊಂದೊಂದು ವಸ್ತುಗಳು ಸಿಗಲ್ಲ. ಸೊ ಹಾಗಾಗಿ ನಮಗೆ ಎಲ್ಲಿ ಸಿಗುತ್ತೆ ಅವಕಾಶ, ನೋಡುವಂತಹ ಅವಕಾಶ, ಅಲ್ಲಿ ನೋಡಬೇಕು. ಹಾಗೆ ನಿಮ್ಗೆಲ್ಲರಿಗೂ ಕೆಲವು ತರಕಾರಿಗಳ ಪರಿಚಯ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಕ್ಲೋಸ್ ಮಾಡ್ತಾಯಿದ್ರು ನೋಡಿ. ಇದು ಎಷ್ಟು ರಿಯಾಲಿಸ್ಟಿಕ್ ಆಗಿ ಬಂದಿದೆ. ತುಂಬ ಚಿರತೆ ಅಂತೂ ಸಿಕ್ಕಾಬಿಟ್ಟೆ ಭಯಾನಕವಾಗಿ ಕೂರ್ತಿದೆ. ಅದು ಸ್ಕಿನ್ ಏನಿದೆ ಅದು ಒರಿಜಿನಲ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ಇನ್ನು ಒಳಗಡೆದು ಡಂಬಿಯಾಗಿ ತುಂಬಿಟ್ಟಿದ್ರು. ಸೊ ನೋಡಿ ಯಾವ ಥರ ಒರಿಜಿನಾಲಿಟಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಕೆಲವೊಂದೊಂದು ವುಡ್ಗಳನ್ನ ಇಟ್ಟಿದ್ರು, ಮರಗಳನ್ನ, ಯಾವ್ಯಾವ ಮರ ಅಂತ ನೇಮ್ಗಳನ್ನ ಇಟ್ಟು ವುಡ್ಗಳನ್ನ ಇಟ್ಟಿದ್ರು, ವುಡ್ ಪೀಸಸ್ನ ಇಟ್ಟಿದ್ರು. ಸೊ ನಾನು ಅದನ್ನು ಕೂಡ ಪರಿಚಯ ಮಾಡ್ಕೊಳ್ಳುವಂತ ಹೇಳಿ ನೋಡ್ತಾ ಹೋಗ್ತಾ ಇದ್ದೀನಿ. ಹಾಗೆ ಒಂದು ಕೀಟಗಳು, ನಮ್ಮ ರೈತರಿಗೆ ಹಾನಿಕರ ಉಪಯೋಗಕರವಾದ ಕೀಟಗಳನ್ನ ಇಟ್ಟಿದ್ರು. ಎಷ್ಟು ಯಾವ್ಯಾವುದು ಯೂಸ್ ಯಾವುದಲ್ಲ, ಎಷ್ಟು ಥರ, ಎಷ್ಟು ವೆರೈಟಿ ಕೀಟಗಳಿದಾವೆ ಅಂತ ಇಲ್ಲೇ ನನಗೆ ಗೊತ್ತಾಗಿದ್ದು. ಆ್ಯಕ್ಚುಲಾಗಿ ನನಗೆ ಇಷ್ಟೊಂದು ಕೀಟಗಳಿದಾವೆ ಅನ್ನೋದು ಗೊತ್ತಿಲ್ಲ. ಆಲ್ಮೋಸ್ಟ್ ನಾವೆಲ್ಲರೂ ನೋಡಿರ್ತೀವಿ ಇಷ್ಟೊಂದು ಕೀಟಗಳನ್ನ, ಕೆಲವೊಂದೊಂದು ನೋಡಿರಲ್ಲ ಅಷ್ಟೇ. ಬಟ್ ಅದನ್ನೆಲ್ಲ ಸಂಗ್ರಹಿಸಿದಾರಲ್ಲ, ಅವ್ರ ಪೇಷನ್ಸಿಗೆ ನಾವು ಮೆಚ್ಚಲೇಬೇಕು. ನಿಜವಾಗ್ಲೂ ಖುಷಿ ಆಗುತ್ತೆ ನೋಡಿ. ನಮ್ಮ ಮಕ್ಕಳುಗಳಿಗೆ ಕೆಲವೊಂದೊಂದು ನೋಡಿರಲ್ವಲ್ಲ, ಇದೇನು ಬಟರ್ಫ್ಲೈಲಿ ಎಷ್ಟು ಲಾಟ್ ಆಫ್ ಬಟರ್ಫ್ಲೈಗಳಿದೆ. ಸೊ ತುಂಬ
ಕೆಲವೊಂದೊಂದು ಸಿಕ್ಕಾಬಿಟ್ಟೆ ಗಾಬರಿ ಕೂಡ ಆಗುತ್ತೆ, ಇಷ್ಟೊಂದೆಲ್ಲ ಇದಾವ, ಅಯ್ಯೋ ನಾವು ನೋಡೇ ಇಲ್ವಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ಕೆಲವೊಂದೊಂದು ನಾವು ನೋಡಿದ್ದೀವಿ ಇದಾ ಅಂತ ಅನಿಸ್ಬಿಡುತ್ತೆ. ಸೊ ಎರಡನ್ನೂ ಆಕ್ಸೆಪ್ಟ್ ಮಾಡಬೇಕು, ಎರಡನ್ನೂ ತಿಳ್ಕೊಳ್ಳೋ ಅಂಥ ಜಾಗಗಳಲ್ಲಿ ತಿಳ್ಕೊಳ್ಬೇಕು, ನೋಡೋ ಅಂಥ ಜಾಗಗಳು ಸಿಕ್ಕಾಗ ನೋಡ್ಕೊಳ್ಬಿಡ್ಬೇಕು. ಅದ್ರ ಬಗ್ಗೆ ಇನ್ನೊಂದೇನು ಗೊತ್ತಾ, ನಮಗೆ ಕೆಲವೊಂದೊಂದು ಗೊತ್ತಾದರೆ ಕೆಲವೊಂದೊಂದು ಗೊತ್ತಾಗಲ್ಲ. ಕೆಲವೊಂದೊಂದು ಹುಳಗಳಿಂದ ಎಷ್ಟು ಯೂಸ್ ಇರುತ್ತೆ ಎಷ್ಟು ಯೂಸ್ ಇರಲ್ಲ ಅನ್ನೋದು ಗೊತ್ತಿರಲ್ಲ ನಮಗೆ. ಸೊ ತಿಳ್ಕೊಳ್ಳೋಕ್ಕೆ ಅಂತ ಒಂದು ಅವಕಾಶ ಮಾಡಿಕೊಡ್ತಾರಲ್ಲ, ಅದೇ ಇದಕ್ಕೆ ಮೆಚ್ಕೊಳ್ಬೇಕು ಅಂತಲೇ ಹೇಳ್ತೀನಿ ನಾನು. ಏನಕ್ಕೆ ಅಂತಂದರೆ ಕೆಲವು ಮಕ್ಕಳುಗಳಿಗೆ ಸಹ ತಿಳಿಸೋ ಅಂಥ ಪ್ರಯತ್ನ ಮಾಡ್ತಾರೆ. ಸ್ಕೂಲ್ ಮಕ್ಕಳುಗಳು ತುಂಬ ಬರ್ತಾರೆ ಅಂತಲೇ ಹೇಳಬಹುದು. ಏನಕ್ಕೆ ಅಂದರೆ ಸ್ಕೂಲ್ ಮಕ್ಕಳುಗಳಿಗೆ ಕೆಲವು ಲೆಸನ್ಗಳಿರುತ್ತೆ. ಇದು ನೋಡಿ, ಜೀವ ಇರೋವಂಥ ಬಟರ್ಫ್ಲೈಗಳಂತೂ ತುಂಬ ಇದೆ. ಹುಳಗಳೆಲ್ಲ ಹೆಂಗಿದೆ ಅಂದರೆ ಹಿಂಗೆ ಅಲ್ಗಾಡ್ತಿತ್ತು, ನನಗೆ ಭಯನೇ ಆಗ್ತಾಯಿತ್ತು ಅದು ಅಲ್ಗಾಡೋದು ನೋಡಿ. ಸೊ ಕೆಲವೊಂದೊಂದು ಗುಂಪಿನ ಹಾಕಿ ಕೂಡ ಇಟ್ಟಿದ್ರು. ಹಾಗೆ ಈ ಕಡೆ ಬಂದರೆ ಕೆಲವೊಂದೊಂದು ಯೂಸ್ ಮಾಡೋಂಥ ವಸ್ತುಗಳು, ಯುದ್ಧಗಳಲ್ಲಿ ಯೂಸ್ ಮಾಡೋಂಥ ವಸ್ತುಗಳನ್ನ ಅಲ್ಲಿ ತೋರಿಸ್ಲಿಕ್ಕೆ ಇಟ್ಟಿದ್ರು. ಮಕ್ಕಳುಗಳಿಗಂತೂ ತುಂಬಾ ಖುಷಿ ಆಯಿತು ಬಿಡ್ರಪ್ಪ, ಹೇಳಂಗಿಲ್ಲ. ಇನ್ನು ಬರೆಯೋ ಬುಕ್ಗಳು ಕೂಡ ಬಂದ್ಬಿಟ್ಟಿದೆ ಇವಾಗ ಕಾಲಕ್ಕೆ ತಕ್ಕನಾಗೆ. ಅದು ಕೂಡ ಏನು ಬರಿಬೋದಂತೆ ಅಳಿಸ್ಬೋದಂತೆ. ನನಗಂತೂ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಮ್ಮ ಕಾಲದಲ್ಲಿ ಸ್ಲೇಟ್ ಇತ್ತಪ್ಪ, ಇದೆಲ್ಲ ಇರಲೇ ಇಲ್ಲ ಬಿಡ್ರಪ್ಪ. ಹಾಗೆ ಮುಂದೆ ಬರ್ತಾ ರೇಷ್ಮೆ, ಇನ್ನು ನಮ್ಮ ರೈತರ ಪ್ರಪ್ರಥಮ ರೇಷ್ಮೆ ಬೆಳೆಯುವಂಥದ್ದು. ನನಗಂತೂ ಇದು ತುಂಬ ಖುಷಿ. ಬಟ್ ನಾನು ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ಇದೆಲ್ಲ ಏನೇನು ಪ್ರೋಸೆಸ್ ಅಂತ ಗೊತ್ತೇ ಆಗಲ್ಲ ನನಗೆ, ಸುಮ್ಮನೆ ಇದ್ಬಿಡ್ತೀನಿ. ಹಾಗೆ ನಮಗೂ ಜಮೀನಿಲ್ಲ, ಅದಕ್ಕೋಸ್ಕರ ನೋಡಿ ಪ್ರೋಸೆಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ವಿವರವಾಗಿ ಹಾಕಿದ್ದಾರೆ. ಹುಳುಗಳನ್ನ ಯಾವ ರೀತಿ ಮಾಡಬೇಕು, ಅದನ್ನು ಯಾವ ಥರ ಸಂರಕ್ಷಣೆ, ಆಮೇಲೆ ಹೇಗೆ ಗೂಡು ಕಟ್ಟುತ್ತೆ, ಅದು ರೇಷ್ಮೆ ಹೇಗೆ ಸಿಗುತ್ತೆ ನಮಗೆ ಅಂತ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ನನಗಂತೂ ಪ್ರತಿ ವರ್ಷ ಇರುತ್ತೆ. ಅದಂತೂ ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಅದರಲ್ಲೂ ರೇಷ್ಮೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನನಗೆ. ಹಾಗೆ ಮುಂದೆ ಸಾಕ್ತಾ ನಮಗೆ ಬೇಕು ಬೇಡವಾ ಅನ್ನೋದನ್ನ ತಗೋಯ್ತಾ ಮಕ್ಕಳುಗಳು ಆಟ ಮಾಡ್ತಾ ಹಾಗೆ ಮುಂದೆ ಸಾಕ್ತಾ ಇದ್ದೀವಿ. ಮಕ್ಕಳ ಎಂಟು ಮನೆ ಇರುತ್ತೆ, ಅದು ಬೇಕು ಇದು ಬೇಕು, ಚಿಂಟಾರಿ ಪಚಾರಿಗಳೆಲ್ಲ ಕೆಲ ಸ್ಟಾರ್ಟ್ ಮಾಡ್ಬಿಡ್ತಾ ಬಿಡಪ್ಪ. ಇನ್ನು ನಮ್ಗೊಂದು ಕೊಡಿಸಿ ಬಂದ್ಬಿಟ್ಟಿದ್ದಾರೆ ಈ ಚಿಪ್ಸು, ಅದು ಹೆಂಗೆ ತಿನ್ನೋದು ಹೆಂಗೆ ಟೇಸ್ಟ್ ಮಾಡೋದು ಅಂತ ನೋಡ್ಕೊಳ್ತಾ ಓಕೆ ಪರವಾಗಿಲ್ಲ ಅನ್ನಿಸ್ತು. ಬಟ್ ಅದೇನು ತೊಗೊಳ್ಳಿಲ್ಲ. ನಾನು ತೊಗೊಳ್ತೀನಿ ಕೊಡಿಸಿ ಅಂತ ಅಂತಿದ್ದು, ಬೇಡ ಬಾರಮ್ಮ ಇದು ಚೆನ್ನಾಗಿರಲ್ಲ, ಮನೇಲಿ ಸಣ್ಣ ಗ್ಯಾಪ್ ಉಪ್ಪಿನಕಾಯಿ ಮಾಡ್ಕೊಂಡು ಆಯ್ತು. ಇದಕ್ಕೆ ಅಷ್ಟೊಂದು ಈರುಳ್ಳಿ ಎಲ್ಲ ಕಟ್ ಮಾಡ್ತಾನೆ ಉಂಡೆ ಒಳಗಡೆ ಹಾಕೋದು, ಜಾರ್ ಮತ್ತೆ ಕೂರಿಸ್ಬಿಟ್ಟು ಪ್ರೆಸ್ ಮಾಡಿದೆ ಚೆಂಡು ಒಂದು 4 ಸರಿ ಪ್ರೆಸ್ ಮಾಡಿದ್ರೆ ನಿಮಗೆ ಸಾಕು. ಪಲ್ಯಕ್ಕೆ ಪಲಾವ್ ಚಿತ್ರ ಎಲ್ಲ ದಪ್ಪ ಪೀಸ್ ಕಟ್ ಆಗುತ್ತೆ. ಇನ್ನೂ ಸಣ್ಣ ಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ, ಇನ್ನೂ ಸಣ್ಣ ಬೇಕಂದ್ರೆ ಈ ಥರ ಪ್ರೆಸ್ ಮಾಡ್ತಾರೆ ಸಾಕು. ಕ್ಯಾರೆಟು, ಬೀಟ್ರೂಟು, ಆಲೂಗಡ್ಡೆ, ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಬೋದು, ಕೊಬ್ಬರಿ ಚಟ್ನಿ ಮಾಡ್ಬೋದು, ಎಗ್ ಮಿಕ್ಸ್, ಡಾಲ್ ಮಿಕ್ಸಿ ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಪುಡಿ ತರಕಾರಿ ಕಟ್ ಮಾಡ್ಬೋದು, ಚಟ್ನಿ ಮಾಡ್ಕೋಬೋದು. ಇದು 200 ರೂಪಾಯಿ, ಇದು 250, 2 ಜಾರ್ ಬರುತ್ತೆ. 50 ರೂಪಾಯಿ ಒಂದು ಜಾರು, ಒಂದು ಗಡ್ಡೆ ಸಣ್ಣ ಬೇಕಂದ್ರೆ ಈ ಥರ ಪ್ರೆಸ್ ಮಾಡಿ. ಅದರಲ್ಲಿ ಟೊಮೊಟೊ ಚಟ್ನಿ ಮಾಡ್ತೀನಿ, ಸ್ವಲ್ಪ ನೀರು ಪ್ರೆಸ್ ಮಾಡ್ತಾರೆ ಸಾಕು. ಟೊಮೊಟೊ ಚಟ್ನಿ ಮಾಡ್ಕೊಂಡು ಪುಡಿ ತರಕಾರಿ ಕಟ್ ಮಾಡ್ಬೋದು. ಈಗ ಸಣ್ಣ ಬೇಕೋ ಸಣ್ಣ ಕಟ್ ಮಾಡ್ಬೋದು. ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊಳಗೆ ಆಲ್ರೆಡಿ ಚೇಂಜಸ್. ಹತ್ರ ಬಂದ್ಬಿಟ್ಟ ಅಮ್ಮ ಟ್ರೈ ಮಾಡೋಣ. ಅದು ಹಲಸಿನ ಹಣ್ಣು ಜಿಲೇಬಿ ಟ್ರೈ ಮಾಡುವ. ಹಲಸಿನ ಹಣ್ಣು ಜಿಲೇಬಿ ಇದು ಹಲಸಿನ ಹಣ್ಣಿನ ಜಿಲೇಬಿ ಅಂತ 50 ರೂಪೀಸ್ ನಾವು ತೊಗೊಳ್ಳೋಣ. ಎಷ್ಟು ಪ್ಲೇಟು? ಟ್ರೈ ಮಾಡೋಣ. ಒಂಚೂರು ತುಪ್ಪ ಜಾಸ್ತಿ ಹಾಕೇನು. ಒಂದು ಸಾಕು. ಹಾಂ, ಟೇಸ್ಟ್ ಹೆಂಗೆ ಟ್ರೈ ನೋಡೋಣ ಅಂತ. ಫುಡ್ ಕೂಡ ಎಲ್ಲ ಥರದ್ದು ಟೇಸ್ಟ್ ಮಾಡಬೇಕು ಅಂತ ಹೊರಟಿದ್ವಿ. ನಾನಂತೂ ಡಯಟಿಂದ ಇವತ್ತು ಡಯಟ್ ನಿಲ್ ಮಾಡಿದ್ದೀನಿ. ಎಲ್ಲ ಫುಡ್ಡು ತಿಂತಾಯಿದ್ದೀನಿ. ಅರಾಬಿರಿ, ಪಟಾಟೊ ಟ್ವಿಸ್ಟರು, ಮತ್ತು ಒಬ್ಬಟ್ಟು, ಆಮೇಲೆ ಸ್ವೀಟ್, ಹಲಸಿನ ಜಿಲೇಬಿ. ಅಮ್ಮ ಕೂಡ ಜೊತೆಗೆ ಕೂತಿದ್ದಾರೆ. ಪಾಪ ಕರ್ಕೊಂಡು ಹೋಗ್ತೀಯ? ಬೇಡ, ಕರ್ಕೊಂಡು ಹೋಗು. ಚೆನ್ನಾಗಿ ತಿನ್ಕೊಂಡು ಆಟದ ಕಡೆಗೆ ಬಂದ್ಬಿಟ್ಟು ತಿಂದಿರೋದು ಕರಗಬೇಕಲ್ರ, ಅದಕ್ಕೆ ಬಂದು ಮಗ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾನೆ. ಕತ್ತು ಬಗ್ಸ್ಕೊಂಡು ಅವನಿಗೆ ಮೇ ಬಿ ನಿದ್ದೆ ಬರ್ತಾಯಿತ್ತು ಅನ್ಸುತ್ತೆ. ನಾವು ಎಚ್ಚರ ಮಾಡ್ಕೊಂಡು ನಗಿಸ್ಕೊಂಡು ನೋಡಿ. ಇವು ಚಿಕ್ಕ ಮಕ್ಳಿದವ್ರಿ, ಈಗ LKG UKG ಮಕ್ಕಳು ರೀ ಇವರು. ಅಂತೂ ಬಿಡದಿರ ಆಟ ಆಡ್ತಾಯಿದ್ರು.
ಸೊ ಗೇಮ್ ಆಡಿಕೊಂಡು ನಾವು ಸ್ವಲ್ಪ ಕೆಲವೊಂದೊಂದನ್ನ ಟ್ರೈ ಮಾಡಬೇಕಲ್ಲ, ಇವ್ರು ಮಾತ್ರ ಆಡ್ಬಿಟ್ರೆ ಸಾಕ, ನಾವು ಕೂಡ ಆಡಬಾರ್ದ ಅಂತ ನನಗೆ ಅಲ್ಲೇ ನಿಂತ್ಕೊಂಡು ಯೋಚನೆ ಬರ್ತೈತ್ರ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡೇ ಬಿಟ್ಟೆ ನಾ ಒಂದು ಗೇಮ್ನ. ನಾನು ನನ್ನ ತಂಗಿ ಆಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು ಗೇಮ್ನ. ಆಟ ಆಡ್ಕೊತ ಹಂಗೆ ಎಂಜಾಯ್ ಮಾಡ್ಕೊತ ನಾವು ಆಟ ಆಡ್ತಾಯಿದ್ರೆ ಎಲ್ಲರೂ ಕೂಡ ನೋಡಿ ನಗ್ತಾಯಿದ್ರು. ಸೊ ನಕ್ಕರು ಪರವಾಗಿಲ್ಲ, ನಮ್ಮ ಪಾಡಿ ನಾವು ಆಟ ಆಡೋಣ, ಎಂಜಾಯ್ ಮಾಡುವ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಬಿಡ್ದಿರೋ ಒಂದೊಂದು ಆಟಗಳನ್ನ ಆಡ್ಕೊಂಡು ಬಂದ್ವಿ. ಆಟದ ಪ್ರೊಸೀಜರ್ ಏನಿದೆ, ಪ್ರೊಸೀಜರ್ನೇ ಲಾಸ್ಟಿಗೆ ಕಾಲೆಲ್ಲ ನೋವು ಬಂದುಬಿಟ್ಟಿದ್ರ. ನಾವು ಬಂದ ತಕ್ಷಣವೇ ಆಟದ ಪ್ರೊಸೀಜರ್ ಏನಿತ್ತು ಅದನ್ನೇ ಚೇಂಜ್ ಮಾಡಿಬಿಟ್ಟೆ ನೋಡಿ ನಾನು. ನೋಡ್ತಾ ಬರ್ತಾ ಇದ್ದೆ ಒಂದು ಸಂಜೆ, ಸುಂದರವಾದ ಸಂಜೆಯನ್ನು. ಸ್ವಲ್ಪ ಆಟ ಆದಮೇಲೆ ಇನ್ನು ಭಾಷಣ ಕೇಳಲೇಬೇಕಲ್ರಿ, ಉದ್ಘಾಟನೆ ಸಮಾರಂಭ ಕೂಡ ಇತ್ತು. ಸೊ ನಾವು ಅದಕ್ಕೂ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ, ಕೇಳ್ಕೊಂಡ್ವಿ. ಅಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತ ನಮಗೆ ಅನ್ನಿಸ್ತು, ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ. ಇನ್ನು ಹಾಜರಿದ್ದೀರಾ? ನಾನು ಯುವ ಜನತೆಗೆ ಕೇಳೋದಿಷ್ಟೇ, ಹೆಚ್ಚಿನದಾಗಿ ಪಾರ್ಟಿಸಿಪೇಟ್ ಮಾಡಿ, ಭಾಗವಹಿಸಿ. 4 ದಿನ ಈ ಫಲಪುಷ್ಪ ಪ್ರದರ್ಶನ ಇರುತ್ತೆ. ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು, ಫ್ಲವರ್ ಶೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಳ್ಳೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಲವ್ ಯು ಆಲ್.